ಪುಟ್ಟಣಿ ಕಣ್ಬಿಡಮ್ಮ. ಮಾತಾಡ್ಕೊಂಡ ಏನ್ರಿ ಇದು? ಗೀತಾ ಹೋಗಿ ನೀರ್ ತಗೊಂಡ್ ಬಾ, ಬೇಗ ಬಾ. ಅನು ಅನು ಇಲ್ಲಿ ನೋಡಪ್ಪ, ಇಲ್ಲಿ ನೋಡು. ಅನು ಕಣ್ಬಿಡಪ್ಪ, ಇಲ್ಲಿ ನೋಡು. ಜಾಣ ಮರಿಯಲ್ವಾ? ಅಜ್ಜಿ ಅಜ್ಜಿ ತಗೊಳ್ಳಿ ಅಜ್ಜಿ ಮಾತ್ರೆ. ಕೊಡು ತೇಜು, ಕೊಡಿ, ತಗೊಳ್ಳಿ. ಅನು ಆ ಮಾಡಪ್ಪ. ಅನು ಅನು ಇಲ್ಲಿ ನೋಡು, ಮಾತ್ರೆ ತಗೋಬೇಕು. ಆ ಮಾಡು. ನನಗ್ ಬೇಡ ಅಜ್ಜಿ, ಕಹಿ. ಬೇಡ ಅನ್ಬಾರ್ದು. ಟ್ಯಾಬ್ಲೆಟ್ ತಿನ್ನು, ಆಮೇಲೆ ನಿಂಗೆ ಸಕ್ಕರೆ ಕೊಡ್ತೀನಿ, ಆಯ್ತಾ? ಮೂಗ್ ಹಿಡ್ದು ಬಾಯ್ಗೆ ಹಾಕಿ ಎಷ್ಟು ಅಂತ ಪೂಸಿ ಹೊಡಿತೀರಾ? ಅವಳ ಹಠ ಜಾಸ್ತಿ ಆಯ್ತು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಪ್ರಭಾ, ಟ್ಯಾಬ್ಲೆಟ್ ಕೊಡು. ಹಾ, ಆ ಮಾಡು. ಹಿಡಿ, ಸ್ವಲ್ಪ ನೀರು ಕೊಡಿ. ನಮಗ್ ಹೇಳ್ದೆ ಕದ್ದು ಮುಚ್ಚಿ ಹೊರಗೆ ಹೋಗಿದ್ದಾಳೆ. ಇವಳಿಗೆ ಸ್ವಲ್ಪ ಆದ್ರೂ ಭಯ ಬೇಡವಾ? ಇವಳಿಗೆ ಮುದ್ದು ಜಾಸ್ತಿ ಆಯ್ತು. ಗೀತಾ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನಿನ್ಗೆ ಎಷ್ಟು ಹೋಗಿದ್ರೂ ಬುದ್ಧಿನೇ ಬರೋದಿಲ್ಲ. ಸದ್ಯ ದೇವ್ರ ದಯೆ, ನಮ್ಮನ್ನು ರಸ್ತೆನಲ್ಲಿ ಬಿದ್ದಿದ್ದಾಗ ವಿಕ್ರಾಂತ್ ಅವ್ರ ಕೈಗೆ ಸಿಕ್ಕಿದಾಳೆ. ಇಲ್ದೇ ಇದ್ದಿದ್ರೆ ಅಯ್ಯೋ ದೇವ್ರೆ, ಏನ್ ಗೊತ್ತಿರಿ? ಏನಾಗಿರೋದು? ಉಪ್ಸ ಜಾಸ್ತಿ ಆಗಿರೋದು. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲೋದಿಲ್ಲ. ವಿಕ್ರಾಂತ್ ಅವ್ರನ್ನ ದೇವ್ರ ಚೆನ್ನಾಗಿಟ್ಟಿರ್ಲಿ. ರೀ, ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಬೇಡ ಪ್ರಭಾ, ವಿಕ್ರಾಂತ್ ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರು ತಿಳ್ಕೊಂಡು ಆಮೇಲೆ ಆ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ಬೇಕು. ಸರಿ ರೀ. ಸುಲೋಚನಾ ಅವ್ರೆ, ಯಾವ ಡಾಕ್ಟ್ರು ಯಾವ ಆಸ್ಪತ್ರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ, ಯಾವ ಆಸ್ಪತ್ರೆ ಯಾವ ಡಾಕ್ಟ್ರು ಅಂತ ವಿಕ್ರಾಂತ್ ಏನು ಹೇಳಿಲ್ಲ. ತೇಜು, ಟ್ಯಾಬ್ಲೆಟ್ ಎಲ್ಲ ಇದೆ ಅಲ್ಲಪ್ಪ? ಬ್ಯಾಗ್ ಅಲ್ಲಿ ಇದೆ. ಸರಿ, ಆಗಿದ್ರೆ ಪಲ್ಲವಿ ಬಂದ್ಮೇಲೆ ಆಮೇಲೆ ಯಾವ ಆಸ್ಪತ್ರೆ ಅಂತ ವಿಕ್ರಾಂತ್ ಹತ್ರ ಕೇಳ್ಕೊಂಡು ಹೋಗೋಣಂತೆ. ಸರಿ ರೀ, ಬನ್ನಿ ರೂಮಲ್ಲಿ ಮಲಗಿಸ್ಬಿಡೋಣ. ಕೊಡಿ. ತೇಜು ಬಾ. ಪಲ್ಲವಿ ಅವರೇ, ಏನಾಯ್ತು? ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಥ್ಯಾಂಕ್ಸ್ ನಾನು ಹೇಳ್ಬೇಕು. ನೋಡಿದ್ರೆ ನೀವ್ ನನಗ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಯಾಕೆ? ತೇಜು ನನ್ನ ಪ್ರಾಣ. ನನ್ನ ತಾಯಿ ಮತ್ತೆ ತೇಜುನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು. ನೀವ್ ಹೀಗೆಲ್ಲ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆದ್ರೆ ತೇಜು ವಿಷಯದಲ್ಲಿ ನೀವು ನನಗೆ ತುಂಬಾನೇ ದೊಡ್ಡ ಸಹಾಯ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪಲ್ಲವಿ ಅವರೇ, ನನಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತೇಜು ಪರ ನೀವು ಇರ್ತೀರಾ ಅಲ್ವಾ? ಏನೇನೋ ಯೋಚನೆ ಮಾಡಬೇಡಿ. ನೀವು ಭಾವಿಸಿದಷ್ಟು ದೊಡ್ಡ ಉಪಕಾರ ನಾನು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇಲ್ಲ. ಅಲ್ಲಿ ಪರಿಸ್ಥಿತಿ ಸರಿ ಇರಲಿಲ್ಲ, ಅದು ನನ್ನ ಕಣ್ಣಿಗೆ ಕಾಣಿಸ್ತು. ಅದಕ್ಕೆ ನಾನು ಅವ್ರನ್ನ ಮನೆಗೆ ಕರ್ಕೊಂಡು ಹೋದೆ. ನನ್ನ ಡ್ಯೂಟಿನ ನಾನು ಮಾಡಿದ್ದೀನಿ ಅಷ್ಟೆ. ಅವತ್ತು ತೇಜು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಹಾಗೆ ಮಾಡ್ತಿದ್ದೆ. ಈ ರಾಯದುರ್ಗಕ್ಕೆ ನಾನು DC ಆಗಿ ಬಂದಾಗ ಮೊದಲು ನಿಮ್ಮ ಹಾಗೆ ಇರ್ತಿದ್ದೆ. ನಿಷ್ಠೂರವಾಗಿರ್ತಿದ್ದೆ. ನನ್ನ ಕೈಲಾಗಿದ್ದ ಸಹಾಯನೂ ಮಾಡ್ತಿದ್ದೆ. ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೂ ನಿಂತೆ. ಅದಕ್ಕೆ ಅನ್ಸುತ್ತೆ ಇವತ್ತಿ ವನವಾಸದಲ್ಲಿರೋದು. ರಾಯದುರ್ಗದ ಕೆಲವು ಜನರಿಗೆ ಒಳ್ಳೆ ಕೆಲಸನ ಮಾಡಿದ್ದಕ್ಕಾಗಿ ಅವ್ರ ಮನ್ಸಲ್ಲಿ ನೀವಿನ್ನೂ ಇದ್ದೀರಾ. ಆದ್ರೆ ಈ ಕೊಲೆ ಆರೋಪ ಹೇಗ್ ಬಂತು?
ನಿಮ್ ಹೆಂಡತಿ ನೀವ್ ಕೊಂದಿದ್ದು ನಿಜಾನಾ ಅಥವಾ ಸುಳ್ಳ? ಏನಾಯ್ತು? ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ವಿರಹ ಲೇ, ಎಲ್ಲೋ ಹೊಗೆ ಸ್ಮೆಲ್ ಬರಾಕತೈತಿ. ಇಲ್ಲೇ ಎಲ್ಲೋ ಇರ್ಬೇಕ. ವಿಕ್ರಾಂತ ಮತ್ತ ನನ್ನಾಕಿ. ಏಯ್ ಹುಡುಕ್ರಲೆ, ಇಲ್ಲೇ ಎಲ್ಲೋ ನನ್ನಾಕಿನೂ ಆ DC ವಿಕ್ರಾಂತನು ಅದಾರ. ಹುಡುಕ್ರಲೆ, ಬರ್ಯೋ. ಒಂದು ಊರಿನ ಇತಿಹಾಸಕ್ಕೆ ಮಸಿ ಬಿದ್ದಾಗ ಆ ಊರಿನ ದೇವಸ್ಥಾನ ಪಾಳ್ ಬೀಳುತ್ತೆ, ಗೌರವನ ಕಳ್ಕೊಳ್ಳುತ್ತೆ. ಆ ದೇವಸ್ಥಾನದಲ್ಲಿರೋ ದೇವರು ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಕೆಲವು ಸತ್ಯಗಳು ನಿಮ್ಗೆ ಗೊತ್ತಾಗದೇ ಇರೋದೇ ಒಳ್ಳೇದು. ಸತ್ಯನ ಬೆಳಕು ಅಂತಾರೆ, ಆದ್ರೆ ಕೆಲವು ಸತ್ಯಗಳನ್ನ ಕರಾಳ ಅಂತಾರೆ. ಆ ಕರಾಳ ಸತ್ಯ ನಿಮಗೆ ಗೊತ್ತಾದ್ರೆ ನೀವು ತೊಂದರೆಯಲ್ಲಿ ಸಿಕ್ಕಾಕೋತೀರಾ. ಹಾಗಾಗೋದು ಬೇಡ. ಇಲ್ಲ, ನೀವ್ ಹೇಳಲೇಬೇಕು ವಿಕ್ರಾಂತ್. ಒಬ್ಬ DC ಮತ್ತೊಬ್ಬ DCಗೆ ಅಧಿಕಾರನ ಹಸ್ತಾಂತರಿಸುವಾಗ ಇದ್ದ ಜಾಗದ ಅನುಭವನ ಹಂಚ್ಕೋತಾರೆ ಫಾರ್ ಡ್ಯೂಟಿ ಪರ್ಪಸ್. ನೀವಂತೂ ನನಗೆ ಅಧಿಕಾರನ ಹಸ್ತಾಂತರಿಸ್ಲಿಲ್ಲ. ಕೆಲವು ಅನುಭವಗಳನ್ನಾದ್ರೂ ಹೇಳಿ ಅಲ್ಲ. ಈ ರಾಯದುರ್ಗದ ಕರಾಳ ಸತ್ಯ ಆದ್ರೂ ಏನು? ಪ್ಲೀಸ್ ಹೇಳಿ ವಿಕ್ರಾಂತ್ ಅವರೇ. ರಾಯದುರ್ಗದ ಮಣ್ಣಿಗೆ ಹಸಿವು ಜಾಸ್ತಿ. ನೀರಾದ್ರೂ ಸರಿ, ರಕ್ತ ಆದ್ರೂ ಸರಿ, ಕುಡಿತಾನೆ ಇರುತ್ತೆ. ಯಾರೋ ಕಿರ್ಚಾಡ್ತಾ ಇದ್ದಾರೆ. ಯಾರದು? ಬೇರೆ ಯಾರೂ ಅಲ್ಲ, ನಿಮ್ಮ ಅಣ್ತಮ್ಮಂದ್ರೆ ಅನಿಸ್ತಿದೆ. ಅಯ್ಯಯ್ಯೋ, ಇವಾಗೇನ್ ಮಾಡೋದು? ಓಡೋದು. ಬನ್ರಿ. ಹಿಡ್ರಲೆ, ಹಿಡ್ರಲೆ. ಏ ವಿಕ್ರಾಂತ, ವಿಕ್ರಾಂತ್ ಅವ್ರೆ, ನಂಗೊಂದು ಡೌಟು. ಈಗೇನ್ ಡೌಟ್ ನಿಮ್ದು? ಅಲ್ಲ, ನಿಮ್ಗೆ ಸಿಗರೆಟ್ ಸೇದೋ ಅಭ್ಯಾಸ ಏನಾದ್ರೂ ಇದ್ಯಾ? ಇಲ್ವಲ್ಲ, ಯಾಕೆ? ಅಲ್ಲ, ಅಲ್ಲಿ ಬೆಂಕಿ ಹೇಗ್ ಬಂತು ಅಂತ. ನೀವು DC ಹೇಗಾದ್ರಿ ಅಂತ ಅರ್ಥ ಆಯ್ತು. ಬಂದ್ ಕೂತ್ಕೊಳ್ರಿ, ಟೈಮ್ ಇಲ್ಲ. ಅಯ್ಯೋ